ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಶೋಭಾ ಅಂತ. ವಯಸ್ಸು 46 ವರ್ಷ. ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ. ಈಗ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಮಗನೊಂದಿಗೆ ಇರುತ್ತಾಳೆ ಎಂದು ತಿಳಿಸಲಾಗ್ತಿದೆ. ವಿದ್ಯಾಭ್ಯಾಸ PUC ಮುಗಿದೆಯಂತೆ. ಉದ್ಯೋಗ ಗಾರ್ಮೆಂಟ್ಸ್ನಲ್ಲಿ ಫ್ಯಾಕ್ಟರಿ ಹಾಗೂ ತಿಂಗಳಿಗೆ 13,000 ಸಂಬಳವನ್ನು ಪಡೆಯುತ್ತೇನೆ ಎಂದು ತಿಳಿಸಿದ್ದಾರೆ. ಮನಸ್ಸಿಗೆ ಮರುಕಾಡುವ ನಗು, ಆದರೆ ಹೃದಯದಲ್ಲಿ ಅಳಿಸದ ನೋವು ಇದೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಹಿಂದಿನ ಮದುವೆಯ ಬಗ್ಗೆ ನೋಡೋದಾದ್ರೆ, ಮದುವೆ 22ನೇ ವಯಸ್ಸಿಗೆ ಆಯ್ತಂತೆ. ಗಂಡ ಬಸ್ಸು ಡ್ರೈವರ್. ಪ್ರೀತಿಯಿಂದಲೇ ಮದುವೆಯಾದರು. 2 ವರ್ಷಗಳೊಳಗೆ ಗಂಡ ಕುಡಿತನನ್ನ ಆರಂಭಿಸಿದನು. ಹೊಡೆತ, ಅನ್ಯಾಯ, ದಿನಕ್ಕೂ ಜೀವ ಬೆದರಿಕೆ ಜಾಸ್ತಿಯಾಗಿತ್ತು. ಮಗ ಹುಟ್ಟಿದ ಮೇಲೆ ಸಹನೆ ತಾತ್ಕಾಲಿಕ. ಕೊನೆಗೆ ಮಗನಿಗಾಗಿಯೇ ತಾಳ್ಮೆ ಮುಕ್ತಾಯವಾಯಿತು. ಅದಕ್ಕಾಗಿ ನಾನು ಅವರಿಂದ ವಿಚ್ಛೇದನವನ್ನು ಪಡೆದೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರ ಹೋರಾಟದ ದಿನಗಳನ್ನು ನಾವು ನೋಡೋದಾದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಕೆಲಸ, ಮಗನಿಗೆ ಬೆಳಗ್ಗೆ ಉಪಹಾರ, ಶಾಲೆಗೆ ಬಿಡೋ ಹೊತ್ತಿಗೆ ಅವಳು ಫ್ಯಾಕ್ಟರಿಗೆ ಹೋಗಬೇಕು. ಫ್ಯಾಕ್ಟರಿನಲ್ಲಿ ಸಪೋರ್ಟಿವ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಸಂಜೆ ಮನೆಗೆ ಬಂದರೂ ನಗು ಬರುವವನು ಇಲ್ಲ. ಮಗ ಗ್ರೋತ್ ಅಪ್ ಆಗ್ತಿದ್ದಾನೆ, ಆದರೆ ಕಂಪನಿಯನ್ ಯಾವತ್ತೂ ಇಲ್ಲ. ಬಾಳಿಗೆ ಶಾಂತಿ, ಕಂಪನಿಯನ್ ಮತ್ತು ಕಣ್ಣು ನೋಡೋ ಪ್ರೀತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಇವತ್ತು ಬಹಳ ಕನಸುಗಳನ್ನು ಕಂಡಿದ್ದಾರೆ. ಕಂಪನಿಯನ್ ಆತ್ಮಸ್ನೇಹ, ಜವಾಬ್ದಾರಿ ಇರುವಂತಹ ವ್ಯಕ್ತಿ ಬೇಕಂತೆ. ಮೌನಕ್ಕೆ ಸ್ಪಂದನೆ, ನಗುವಿಗೆ ಬೆಂಬಲ ಇರುವವನು ಬೇಕಂತೆ. ಹಾಗೆ ಪ್ರೀವಿಯಸ್ ಮ್ಯಾರೇಜ್ ಇರಬಹುದಾದ, ಆದರೆ ನೌ ಆನೆಸ್ಟ್ ಮತ್ತು ಪೀಸ್ಫುಲ್ ಆಗಿರುವವನು ಬೇಕಾಗಿದ್ದಾನೆ. ಕುಟುಂಬದ ಒತ್ತಡವಿಲ್ಲದ ಸಂಬಂಧ ಬೇಕಾಗಿದೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಇವರ ವಯಸ್ಸು 45ರಿಂದ 55 ಆಗಿರಬೇಕು ಎಂದು ತಿಳಿಸಿದ್ದಾರೆ. ಬಾಳಿಲ್ಲದ ಬಾಳಿಗಿಂತ ಕಂಪನಿಯಲ್ಲಿರುವ ಬಾಳು ಬೆಟರ್ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಗ್ರೇಸ್ಫುಲ್ ಮತ್ತು ರೊಮ್ಯಾಂಟಿಕ್ ಆದ ಮಾತುಗಳನ್ನು ನಾವು ನೋಡಿದ್ರೆ, ನಾನು ಕಂಪನಿಯನ್ ಬೇಕೆಂದಿದ್ದೇನೆ, ಕೇವಲ ಗಂಡ ಅಲ್ಲ. ಬದುಕು ಕೈ ಹಿಡಿಯೋನು ಸಿಕ್ಕರೆ ಮುತ್ತಿನಂತೆ ಕಾಣುತ್ತೆ. ಹೃದಯಕ್ಕಿಂತ ದೊಡ್ಡ ಮನೆ ಇಲ್ಲ, ಅದರಲ್ಲಿ ನಾನೊಬ್ಬನಿಗೆ ಜಾಗ ಕೊಡ್ತೀನಿ. ಮೌನ ಮುರಿಯುವರು ಸಿಕ್ಕಿದ್ರೆ ಸಾಕು, ನಾನಿನ್ನು ನಗ್ತೀನಿ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ.